ವೆಲ್ಕಮ್ ಬ್ಯಾಕ್ ಟು ಹಳ್ಳಿಕಟ್ಟೆ ನ್ಯೂಸ್ ಚಾನಲ್. ವೀಕ್ಷಕರೇ, ಈ ದಿನ ಒಂದು ಸ್ಪೆಷಲ್ ನ್ಯೂಸ್ನ ನಿಮ್ಮ ಮುಂದೆ ಹೊತ್ತು ತಂದಿದ್ದೇವೆ. ಅದೇನಪ್ಪ ಅಂದರೆ, ಅಮೇರಿಕದ ಕ್ಯಾಲಿಫೋರ್ನಿಯಾ ನಗರದಲ್ಲಿ ನಡೆದಂತಹ ಒಂದು ಘಟನೆಯಾಗಿದೆ. ಸ್ಟಾರ್ ಬಕ್ಸ್ನ ಬಿಸಿ ಕಾಫಿ ತೊಡೆಯ ಭಾಗದ ಮೇಲೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಂತಹ ವ್ಯಕ್ತಿಗೆ $50 ಮಿಲಿಯನ್ ಅಂದರೆ ಸರಿಸುಮಾರು 415 ಕೋಟಿ ರೂಪಾಯಿಗಳ ಪರಿಹಾರವನ್ನು ನೀಡಬೇಕೆಂದು ಸ್ಟಾರ್ ಬಕ್ಸ್ ಕಂಪನಿಗೆ ಕೋರ್ಟ್ ಒಂದು ಆದೇಶವನ್ನು ನೀಡಿದೆ. ಈ ರೀತಿಯಾಗಿ ಇಷ್ಟು ದೊಡ್ಡ ಮಟ್ಟದ ಒಂದು ಪರಿಹಾರವನ್ನು ಕೋರ್ಟ್ ಯಾಕೆ ನೀಡ್ತಿದೆ ಅನ್ನೋದನ್ನ ನಾವು ಗಮನಿಸೋದಾದರೆ, ಡೆಲಿವರಿ ವಾಹನದ ಚಾಲಕ ಲಾಸ್ ಏಂಜಲೀಸ್‌ನ ಸ್ಟಾರ್ಬಕ್ಸ್ ಔಟ್‌ಲೆಟ್‌ನಲ್ಲಿ ಕಾಫಿಯನ್ನು ಖರೀದಿಸ್ತಾರೆ. ಆದರೆ ಕಾಫಿ ಕಪ್‌ನ ಮುಚ್ಚಳವನ್ನು ಸರಿಯಾಗಿ ಮುಚ್ಚದೆ ಕೊಟ್ಟಿದ್ದರಿಂದ ಬಿಸಿ ಕಾಫಿ ಚಾಲಕನ ತೊಡೆಯ ಭಾಗದ ಮೇಲೆ ಬೀಳುತ್ತೆ. ಪರಿಣಾಮವಾಗಿ ತೊಡೆಯ ಭಾಗ ಸುಟ್ಟು ಹೋಗುತ್ತೆ. ಅಷ್ಟೇ ಅಲ್ಲದೆ ಅವರ ಒಂದು ಜನನಾಂಗಕ್ಕೂ ಗಾಯಗಳಾಗ್ತದೆ. ಕಾಫಿ ಕಪ್ ಸರಿಯಾಗಿ ಮುಚ್ಚದೆ ನಿರ್ಲಕ್ಷ್ಯ ತೋರಿದಂತಹ ಸ್ಟಾರ್ ಬಕ್ಸ್ನ ವಿರುದ್ಧ ಡ್ರೈವರ್ ಮೈಕಲ್ ಅನ್ನುವಂಥವರು 2020ರಲ್ಲಿ ಕ್ಯಾಲಿಫೋರ್ನಿಯಾದ ಸುಪೀರಿಯರ್ ಕೋರ್ಟ್‌ನಲ್ಲಿ ಮೊಕದ್ದಮೆಯನ್ನು ಹೂಡ್ತಾರೆ. ಈ ಒಂದು ಮೊಕದ್ದಮೆಯನ್ನು ಆಲಿಸಿದಂತಹ ಕೋರ್ಟ್ ಈ ಒಂದು ಆರ್ಡರನ್ನು ಮಾಡುತ್ತೆ. ಏನಪ್ಪ ಅಂದರೆ, ಸ್ಟಾರ್ ಬಕ್ಸ್ ಮಾಡಿರುವಂತಹ ಒಂದು ಏನು ಸಣ್ಣ ತಪ್ಪಿಗೆ, ಅಂದರೆ ಈ ಒಂದು ವ್ಯಕ್ತಿಯ ಒಂದು ತೊಡೆಯ ಭಾಗ ಹಾಗೆ ಜನನಾಂಗ ಭಾಗ ಸುಟ್ಟು ಗಾಯಗೊಂಡಿದೆ. ಒಂದು ಗಂಭೀರ ಗಾಯ ಆಗಿದೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ಆತನ ಮನಸ್ಸಿಗೆ ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಆತ ಏನಾಗಿದ್ದಾನೆ, ಖಿನ್ನತೆಗೆ ಒಳಗಾಗಿದ್ದಾನೆ. ಹಾಗಾಗಿ ಈ ಒಂದು ಸಂತ್ರಸ್ತನಿಗೆ ಪರಿಹಾರವನ್ನು ನೀಡಬೇಕಾಗುತ್ತೆ ಅಂತೇಳಿ ಸ್ಟಾರ್ ಬಕ್ಸ್ಗೆ ಆರ್ಡರನ್ನು ಮಾಡುತ್ತೆ. ಅದು ಬರೋಬ್ಬರಿ 415 ಕೋಟಿ ಅಂತಂದರೆ ಸರಿಸುಮಾರು $50 ಮಿಲಿಯನ್ ಪರಿಹಾರವನ್ನು ನೀವು ಮಾಡಿದಂತಹ ತಪ್ಪಿಗೆ ನೀಡಬೇಕು ಅಂತೇಳಿ ಕೋರ್ಟ್ ಆದೇಶವನ್ನು ನೀಡುತ್ತೆ. ಹೀಗೆ ಕೋರ್ಟ್ ನೀಡಿದಂತಹ ಆದೇಶದಿಂದ ಈ ಸಂತ್ರಸ್ತ ಏನಿರ್ತಾನೋ ಅವನಿಗೆ ಒಂದು ಹೊಸ ಹುಮ್ಮಸ್ಸು ಬಂದ ರೀತಿ ಆಗುತ್ತೆ. ಹಾಗೆಯೇ ಈ ಒಂದು ಆರ್ಡರನ್ನು ಪಾಲಿಸಲು ಸ್ಟಾರ್ ಬಕ್ಸ್ ಕಂಪ್ನಿ ಕೂಡ ಮುಂದಾಗುತ್ತೆ. ಹಾಗೆ 415 ಕೋಟಿ ರೂಪಾಯಿಗಳನ್ನು ಆ ಒಂದು ಸಂತ್ರಸ್ತ ವ್ಯಕ್ತಿಗೆ ನೀಡಲು ತೀರ್ಮಾನಿಸಿರುತ್ತೆ. ಹೀಗೆ ವಿಶೇಷವಾದಂತಹ ಸುದ್ದಿಯನ್ನು ನಾವು ನಿಮ್ಮ ಮುಂದೆ ತಂದಿದ್ದೇವೆ. ಇಂತಹ ಅನೇಕ ಘಟನೆಗಳನ್ನು, ಆಕಸ್ಮಿಕ ಘಟನೆಗಳಾಗಿರ್ಬೋದು ಅಥವಾ ವಿಸ್ಮಯ ಘಟನೆಗಳಾಗಿರ್ಬೋದು, ಇಂತಹ ಎಲ್ಲ ಘಟನೆಗಳನ್ನು ನಿಮ್ಮ ಮುಂದೆ ನಾವು ತರೋದಕ್ಕೆ ಪ್ರಯತ್ನವನ್ನು ಪಡ್ತಾಯಿದ್ದೀವಿ. ಆದ್ದರಿಂದ ದಯವಿಟ್ಟು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ವೀಕ್ಷಕರೇ.